Previous class we are discussing the what you mean by the consumer goods and the what you mean by the producer goods. This class we can study how many types in the consumer goods. Consumer goods can classified into the two types, durable goods and the non-durable goods. If the durable goods, those goods which are can be used more than once over a period of time, and if the durable goods can using the again and again, that's why the durable goods nothing but the those goods which can use more than once over a period of time. If the once over a period of time nothing but the if these goods can using the 1 year or the more years, these goods are the we can using the over period of time, as well as the if suppose goods can using the again and again, this is called as the durable goods. Once again I will repeat the definition of the durable goods. It is the one of the type of the consumer goods, those goods which can using the over a period of time and also the use for the again and again. It is called as the durable goods. ಇಲ್ಲಿ ಬಾಳಿಕೆಯ ವಸ್ತುಗಳಂತಂದರೆ ಅಥವಾ ಬಾಳಿಕೆಯ ಬೇಡಿಕೆ ಅಂತಂದರೆ ಬಹುಕಾಲದವರೆಗೆ ಉಪಯೋಗಿಸಬಹುದಾದಂಥ ಸರಕುಗಳಿಗೆ ನಾವೇನಂತ ಕರೆದರೆ ಬಾಳಿಕೆ ಸರಕುಗಳಂತ ಕರೀತಾ ಇದ್ದೇವೆ. ಈ ರೀತಿಯಾದಂಥ ಸರಕುಗಳು ಬಾಳಿಕೆಯ ಸರಕುಗಳಂದರೆ ಸರಕಿನ ಒಂದು ವಿಧವಾಗಿದ್ದು ಇವು ಅನುಭೋಗಿದಾರನ ವಸ್ತುಗಳಲ್ಲಿ ಏನಂತಂದರೆ ಪ್ರಮುಖವಾದಂಥ ಒಂದು ವಿಧವಾಗಿದ್ದು, 1 ವರ್ಷಕ್ಕಿಂತ ನಾವು ಹೆಚ್ಚಿನ ಅವಧಿಯವರೆಗೂ ಕೂಡ ಈ ಸರಕುಗಳನ್ನು ಉಪಯೋಗಿಸಬಹುದು. ಇಂಥ ಸರಕುಗಳಿಗೆ ನಾವೇನಂತ ಕರಿತೇವೆ ಅಂದರೆ ಬಾಳಿಕೆಯ ಸರಕುಗಳಂತ ಕೂಡ ನಾವಿಲ್ಲಿ ಕರಿತಾ ಇದ್ದೇವೆ. ಈಗ ಸಪೋಸ್ ಎಕ್ಸಾಂಪಲ್ ಕಾರ್ಸ್, ಟೇಬಲ್ಸ್, ಚೇರ್ಸ್, ಟಿವೀಸ್, ರೆಫ್ರಿಜರೇಟರ್, books, pens, these are the example for the durable goods. And now we can discuss the non-durable consumer goods. What do you mean by the non-durable goods? The non-durable goods means those which get exhausted in a single act of the consumption. If the non-durable goods cannot be using again and again, we can using only the very short period of the time. These goods are called as the non-durable goods. If these goods cannot be used in more than one times. ಬಾಳಿಕೆ ಬರದ ಸರಕುಗಳಂತಂದರೆ ಈ ರೀತಿಯಾದಂಥ ಬಾಳಿಕೆ ಬರದ ಸರಕುಗಳಂತಂದರೆ ಏನಂದರೆ ಯಾವ ಸರಕುಗಳು ಇಲ್ಲಿ ಯಾವ ಸರಕುಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ, ಅಥವಾ ಆ ಒಂದು ವಸ್ತುಗಳ ಬಾಳಿಕೆ ಕೂಡ ಅಗದಿ ಕಡಿಮೆ ಅಲ್ಪಾವಧಿ ಇರುವಂಥ ಸರಕುಗಳಿಗೆ ನಾವೇನಂತ ಕರಿತಾ ಇದ್ದೇವೆ ಅಂದರೆ ಬಾಳಿಕೆ ಬರದ ಸರಕುಗಳಂತ ಕೂಡ ಬೇಡಿಕೆ ಅಂತ ಕರಿತಾ ಇದ್ದೇವೆ. And non-durable goods can also not using the more than one time. ಇಲ್ಲಿ ನಾವು ಬಾಳಿಕೆ ಬರೆದಂಥ ವಸ್ತುಗಳನ್ನು ಒಂದಕ್ಕಿಂತ ಹೆಚ್ಚು ಸಾರಿ ಇಲ್ಲಿ ಉಪಯೋಗ ಮಾಡಲಿಕ್ಕೆ ಕೂಡ ನಮಗೆ ಬರೋದಿಲ್ಲ. ಈಗ ಸಪೋಸ್ ಎಕ್ಸಾಂಪಲ್ ಫಾರ್ ದಿ ವೆಜಿಟೇಬಲ್ಸ್, ಮಿಲ್ಕ್, ಬ್ರೆಡ್, ಬಿಸ್ಕಿಟ್ಸ್, ಚಾಕ್ಲೇಟ್ಸ್, ದೀಸ್ ಆರ್ ವಿ ಕ್ಯಾನ್ ಕನ್ಸ್ಯೂಮಿಂಗ್ ದಿ ವೆರಿ ಶಾರ್ಟ್ ಪೀರಿಯಡ್. ಈ ಚಾಕ್ಲೇಟ್ಸ್ ಆಗಿರ್ಬೋದು, ಬ್ರೆಡ್ಸ್ ಆಗಿರ್ಬೋದು, ಅದೇ ರೀತಿ ಫುಡ್ ಗ್ರೇನ್ಸ್ ಆಗಿರ್ಬೋದು, ಆಹಾರ ಧಾನ್ಯಗಳಾಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಇವೆಲ್ಲ ಏನಿರುತ್ತೆ ಅದರದೇ ಆದಂಥ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಈ ಸರಕುಗಳನ್ನ ನಾವು ಉಪಯೋಗ ಮಾಡ್ತಾ ಇರ್ತೇವೆ. ಇಂಥ ಸರಕುಗಳನ್ನು ಬಾಳಿಕೆ ಬರದ ಸರಕುಗಳಂತ ಕೂಡ ನಾವು ಕರೀತಾ ಇದ್ದೇವೆ. ಆ್ಯಂಡ್ ನೌ ವಿ ಕ್ಯಾನ್ ಸ್ಟಡಿ ದಿ ಡಿಮಾಂಡ್ ಡಿಟರ್ಮೆಂಟ್ಸ್. ಬೇಡಿಕೆಯನ್ನು ನಿರ್ಧರಿಸುವಂಥ ಅಂಶಗಳು ಯಾವ್ಯಾವು?
the consumer durable goods and the consumer non-durable goods. Consumer durable goods can the time use features. If the consumer durable goods can using the more time, that's why if the consumer durables, it is one of the main feature of the ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಇಟ್ ಇಸ್ ದಿ ಟೈಮ್ ಯೂಸ್ ಫೀಚರ್ಸ್. ಇಲ್ಲಿ ಸಮಯವನ್ನು ಕೂಡ ಏನು ಮಾಡ್ತಾನೆ, ಭಾಳಷ್ಟು ಸಮಯದವರೆಗೆ ಏನು ಮಾಡ್ತೇವೆ ಅಂದರೆ ನಾವು ಬಾಳಿಕೆಯ ವಸ್ತುಗಳನ್ನು ಕೂಡ ಏನು ಮಾಡ್ತೇವೆ, ಉಪಯೋಗ ಮಾಡ್ತಾ ಇರ್ತೇವೆ. ಯೂಸ್ ಫೆಸಿಲಿಟೀಸ್, ಇಫ್ ದ ಸಮ್ ಆಫ್ ದ ಫೆಸಿಲಿಟೀಸ್ ಕ್ಯಾನ್ ಪ್ರೊವೈಡಿಂಗ್ ದಿ ವೇರಿಯಸ್ ಟೈಪ್ ಆಫ್ ದ ಗೂಡ್ಸ್ ಇನ್ ದಿ ಡ್ಯೂರೇಬಲ್ ಗೂಡ್ಸ್. ಈ ಒಂದು ವಸ್ತುಗಳು ಏನು ಮಾಡ್ತಾವೆ ಅಂದರೆ, ಬಾಳಿಕೆ ಬರುವಂಥ ವಸ್ತುಗಳು ವಿವಿಧ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಡ್ತವೆ. ನೆಕ್ಸ್ಟ್ ಡೆಮೋಗ್ರಫಿ, ಇಫ್ ದ ನಾನ್ ಡ್ಯೂರೇಬಲ್ ಗೂಡ್ಸ್ ಆಲ್ಸೋ ಡಿಪೆಂಡ್ ಅಪಾನ್ ದಿ ಡೆಮೋಗ್ರಫಿ. ಡೆಮೋಗ್ರಫಿ ಇಫ್ ದ ಸ್ಟಡಿ ಆಫ್ ದಿ ಪಾಪ್ಯುಲೇಷನ್, ಇಲ್ಲಿ ಜನಸಂಖ್ಯೆಯನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಜನಸಂಖ್ಯೆ ಶಾಸ್ತ್ರ ಅಂತ ಕರಿತೀವಿ. ಇಫ್ ದ ಡೆಮೋಗ್ರಫಿ ನಥಿಂಗ್ ಬಟ್ ದಿ ಇಫ್ ದ ಪಾಪ್ಯುಲೇಷನ್ ಆಫ್ ದಿ ಪೀಪಲ್, ಒಂದು ಜನಸಂಖ್ಯೆಯ ಮೇಲೆ ಕೂಡ ಏನಾಗ್ತದೆ ಅಂದರೆ ಇದು ನಿರ್ಧಾರ ಆಗ್ತದೆ. ಆ್ಯಂಡ್ ಆಲ್ಸೋ ದಿ ಡ್ಯೂರೇಬಲ್ ಗೂಡ್ಸ್ ಕ್ಯಾನ್ having the some of the features like the timing use features and the use facilities, variety of the facilities can providing the durable goods. And also the if the peoples of the population, nothing but the demography. If the demography, it is a study of the population. If the people's population that can using the huge population can using the durable goods in over a period of time. ಇಲ್ಲಿ ನಾವು ಬಾಳಿಕೆಯ ವಸ್ತುಗಳನ್ನು ಕೂಡ ಏನು ಮಾಡ್ತೇವೆ, ಹೆಚ್ಚಿನವರೆಗೆ ವರ್ಷದವರೆಗೆ ಉಪಯೋಗಿಸ್ತಾ ಇರ್ತೇವೆ. ಅಷ್ಟೇ ಇಲ್ಲಿ ಕೂಡ ಇರುತ್ತೆ, ಸಮಯಾವಕಾಶ ಕೂಡ ಏನಿರುತ್ತೆ ಭಾಳಷ್ಟು ಇರ್ತದೆ. ಅಷ್ಟೇ ಅಲ್ಲದೆ ಈ ವಸ್ತುಗಳು ವಿವಿಧ ರೀತಿಯಾದಂಥ ಒಂದು ಪರ್ಯಾಯ ರೀತಿಯಾದಂಥ ಒಂದು ಮೂಲ ಸೌಕರ್ಯಗಳನ್ನು ಕೂಡ ನಮಗೇನು ಮಾಡ್ತವೆ ಅಂದರೆ ಒದಗಿಸಿಕೊಡ್ತಾ ಇರ್ತವೆ. ಆ್ಯಂಡ್ ನೆಕ್ಸ್ಟ್ ಕನ್ಸ್ಯೂಮರ್ ನಾನ್ ಡ್ಯೂರೇಬಲ್ ಗೂಡ್ಸ್, ಅನುಭೋಗಿದಾರರ ಬಾಳಿಕೆ ಬಾರದಂಥ ಒಂದು ಸರಕುಗಳು ಯಾವ ಅಂದರೆ ಪರ್ಚೇಸಿಂಗ್ ಪವರ್. ಇಫ್ ದೀಸ್ ಗೂಡ್ಸ್ ಆರ್ ಕ್ಯಾನ್ ಆಲ್ಸೋ ದಿ ಡಿಪೆಂಡ್ ಅಪಾನ್ ದಿ ಪರ್ಚೇಸಿಂಗ್ ಪವರ್ ಆಫ್ ದಿ ಪೀಪಲ್ಸ್, ಡೆಮೋಗ್ರಫಿ ಆ್ಯಂಡ್ ಆಲ್ಸೋ ದಿ ಪ್ರೈಸಸ್. ದೀಸ್ ಆರ್ ದಿ ಡಿಟರ್ಮೈನ್ ದಿ ಕನ್ಸ್ಯೂಮರ್ ನಾನ್ ಡ್ಯೂರೇಬಲ್ ಗೂಡ್ಸ್. ಆ್ಯಂಡ್ ದಿ ಕನ್ಸ್ಯೂಮರ್ ಡ್ಯೂರೇಬಲ್ ಗೂಡ್ಸ್ providing the facilities and the democratic characteristics. The consumer durables by their very nature are not used in a single act of the consumption. If the consumer durables goods cannot be using for the single act of the consumption, if these goods are using the again and again using for the multiple action consumption. ಇಲ್ಲಿ ಒಂದು ಬಾಳಿಕೆಯ ಒಂದು ವಸ್ತುಗಳನ್ನು ಅವನು ಒಂದೇ ಸಾರಿಗೆಯಲ್ಲಿ ಉಪಯೋಗಿಸೋದಿಲ್ಲ, ಅವನು ಪದೇ ಏನು ಮಾಡ್ತಾನೆ ಅಂದರೆ ಅತಿ ನಿರ್ದಿಷ್ಟ ಅವಧಿಯವರೆಗೆ ಏನು ಮಾಡ್ತಾರೆ ಅಂದರೆ ಆ ವಸ್ತುಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ ಉಪಯೋಗಿಸ್ತಾ ಇರ್ತಾನೆ. ಆ್ಯಂಡ್ ದೇ ಆಲ್ಸೋ ದಿ that goods can using the again and again, and also that goods on the some of the after using the some of the year that goods can also be repairing, and the repairing after can also using that products. ಇಲ್ಲಿ ಆ ವಸ್ತುಗಳನ್ನು ಉಪಯೋಗ ಮಾಡಿ ಏನು ಮಾಡ್ತಾನೆ, ಒಂದು ರಿಪೇರಿಗೆ ಬರ್ತಾ ಇದ್ದಾವೆ, ಆ ಒಂದು ರಿಪೇರಿ ಬಂದಂಥ ವಸ್ತುಗಳನ್ನು ಮತ್ತೆ ಹೊಳ್ಳಿ ಏನು ಮಾಡ್ತಾನೆ ಅಂದರೆ ಸಿದ್ಧ ಮಾಡಿಕೊಂಡು ಅದೇ ವಸ್ತುವನ್ನು ಕೂಡ ಏನು ಮಾಡ್ತಾನೆ ಅಂದರೆ ಉಪಯೋಗಿಸ್ತಾ ಇರ್ತಾನೆ. ಇನ್ ಕೇಸ್ ಆಫ್ ದಿ consumption has an option either to use this same commodity over a long period of time by repairing or replace it by a new one. If suppose two choices can created in the non-durable goods, if a goods can using the more time, that time he can repair that good or he can replace that good and getting the new one goods. ಇಲ್ಲಿ ಬಾಳಿಕೆ ಬರುವಂಥ ವಸ್ತುಗಳಲ್ಲಿ ಅನುಭೋಗಿದಾರನಿಗೆ ಎರಡು ಆಯ್ಕೆಗಳಿದ್ದಾವೆ. ಏನಂತಂದರೆ ಅವನು ಆ ವಸ್ತುಗಳನ್ನು ಬಹು ವರ್ಷದೊಳಗೆ ಉಪಯೋಗಿಸಿದ ನಂತರ ಆ ವಸ್ತುವನ್ನು ರಿಪೇರಿ ಮಾಡಿಕೊಂಡು ಅದೇ ವಸ್ತುಗಳನ್ನು ಉಪಯೋಗಿಸಬಹುದು, ಅಥವಾ ಆ ವಸ್ತುವನ್ನು ಕೊಟ್ಟು ಅದರ ಪ್ರತಿಫಲವಾಗಿ ಏನು ಮಾಡೋದಂದರೆ ಇನ್ನೊಂದು ವಸ್ತುವನ್ನು ಅವನು ಏನು ಮಾಡೋದು ಪಡ್ಕೋಬಹುದು. ಇಲ್ಲಿ ಎರಡು ಆಯ್ಕೆಗಳಿದ್ದಾವೆ. ಎಲ್ಲಿ ಬಾಳಿಕೆ ಬರುವಂಥ ವಸ್ತುಗಳಲ್ಲಿ ಒಬ್ಬ ಅನುಭೋಗಿದಾರನಿಗೆ ಏನಿರುತ್ತೆ ಎರಡು ರೀತಿಯಾದಂಥ ಆಯ್ಕೆಗಳಿದ್ದಾವೆ. ಅವನು ಆ ವಸ್ತುಗಳನ್ನು ಉಪಯೋಗಿಸಿದ ನಂತರ ರಿಪೇರಿಯನ್ನು ಮಾಡಿಕೊಂಡು ಅದೇ ವಸ್ತುಗಳನ್ನು ಉಪಯೋಗ ಮಾಡಬಹುದು, ಅಥವಾ ಆ ವಸ್ತುಗಳನ್ನು ಹಿಂದಿರುಗಿ ಕೊಟ್ಟು ಹೊಸ ವಸ್ತುಗಳನ್ನು ಇಲ್ಲಿ ಪಡ್ಕೋಬಹುದು. ನಾನ್ ಡ್ಯೂರೇಬಲ್ ಗೂಡ್ಸ್ ಕನ್ಸ್ಯೂಮರ್ ಹ್ಯಾವಿಂಗ್ ದಿ ಟೂ ಚಾಯ್ಸಸ್, he can using the
goods and that good can repair again or ರಿಪ್ಲೇಸ್ ದ್ಯಾಟ್ ಗುಡ್ ಆ್ಯಂಡ್ ಗೆಟಿಂಗ್ ದಿ ನ್ಯೂ ಒನ್. ಆ ಒಂದು ವಸ್ತುವನ್ನು ಏನು ಮಾಡೋದು ಅಂದರೆ ಉಪಯೋಗ ಮಾಡಿಕೊಂಡು ರಿಪೇರಿ ಮಾಡಿಕೊಂಡು ಅದನ್ನೇ ಉಪಯೋಗಿಸ್ಬೋದು ಅಥವಾ ಹೊಸ ವಸ್ತುಗಳನ್ನು ಪಡ್ಕೋಬೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ದಿ ಯೂಸಿಂಗ್ ಫಾರ್ ದಿ ಲಾಂಗ್ ಪೀರಿಯಡ್ ಆಫ್ ದಿ ಟೈಮ್. ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಆ ರೀತಿಯಾದಂಥ ಒಂದು ವಸ್ತುಗಳನ್ನು ಏನು ಮಾಡಬೇಕಂದ್ರೆ ಬಹಳಷ್ಟು ವರ್ಷಗಳವರೆಗೆ ಯೂಸ್ ಮಾಡೋದು. ಈ ಪದ ಕನ್ಸ್ಯೂಮರ್ ಡ್ಯೂರೇಬಲ್ ಗೂಡ್ಸ್ ವಿ ಕ್ಯಾನ್ ಯೂಸಿಂಗ್ ದಿ ಓವರ್ ಆಫ್ ಅ ಪೀರಿಯಡ್ ಆಫ್ ಟೈಮ್, ನಥಿಂಗ್ ಬಟ್ ದಿ ವಿ ಕ್ಯಾನ್ ಯೂಸಿಂಗ್ ದಿ ಸೋ ಮೆನಿ ಇಯರ್ಸ್ ಆರ್ ದಿ ಲಾಂಗ್ ಪೀರಿಯಡ್ ಆಫ್ ದಿ ಟೈಮ್ಸ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ದಿ ಟೈಮ್ ಯೂಸ್ ಫ್ಯೂಚರ್ಸ್. ಇಲ್ಲಿ ಸಮಯದ ಒಂದು ಲಕ್ಷಣ ಅಂತ ಏನು ಕರಿತಾ ಇದ್ದೇವೆ ಅಂದರೆ ಇಲ್ಲಿ ಆ ವಸ್ತುಗಳನ್ನು ನಾವು ಉಪಯೋಗ ಮಾಡಿದಾಗ ಆ ವಸ್ತುಗಳನ್ನು ನಾವು ಉಪಯೋಗಿಸುತ್ತಾ ಹೋದಂತೆ ಆ ವಸ್ತುಗಳಲ್ಲಿ ಏನು ಮಾಡೋದು ಪದೇ ಪದೇ ಮತ್ತೆ ಮತ್ತೆ ನಾವು ವಸ್ತುಗಳನ್ನ ಉಪಯೋಗಿಸ್ತಾ ಇರ್ತೇವೆ. ಅಷ್ಟೇ ಅಲ್ಲದೆ ಅವು ಬಹಳಷ್ಟು ಬಹಳ ವರ್ಷಗಳವರೆಗೂ ಕೂಡ ಏನು ಮಾಡ್ತಾರೆ ನಮಗೆ ಉಪಯೋಗಕ್ಕೆ ಬರ್ತಾ ಇರ್ತವೆ. And during the periods of the scarcity, there is no option then used to the same products. In the time of the non-durable, scarcity are the available. That time there is no option then use of the same products. In the time of the scarcity, if the consumer can using the same commodity, it cannot be replaced in that time because that goods can scarcity in the economy. ಇಲ್ಲಿ ಏನಾಗ್ತದೆ ಅಂದರೆ ಬಾಳಿಕೆ ಬರುವಂಥ ವಸ್ತುಗಳಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದಿಷ್ಟು ಸಮಯದಲ್ಲಿ ಆ ವಸ್ತುಗಳ ಕೊರತೆ ಇದ್ದಾಗ ಅದೇ ವಸ್ತುವನ್ನು ಅನುಭವಿದಾರನ ಉಪಯೋಗಿಸಬೇಕಾಗ್ತದೆ. ಯಾಕಂದರೆ ಆ ಒಂದು ವಸ್ತುವಿನ ಏನಾಗ್ತದೆ ಆರ್ಥಿಕತೆ ಕೊರತೆ ಇದ್ದದ್ದಕ್ಕಾಗಿ ಏನು ಮಾಡ್ತದೆ ಅದೇ ವಸ್ತುಗಳನ್ನು ಅವನು ಯೂಸ್ ಮಾಡಲೇಬೇಕಾಗ್ತದೆ. ಆ್ಯಂಡ್ ದಿ ಅಂದರ್ factor can influencing the durable goods use facilities. There are certain consumer durables which requires special facilities for the users. In the durable goods is the main factor influencing the there is a consumer durables can using the special facilities for the use. For example, the use for car can use roads and the petrol stations for using the refrigerator or the mixer. One needs all electrified home facilities. The use for the TV requires the telecosting nations. The demand for these goods therefore depends upon the existence and the growth facilities. If suppose use facilities nothing but the if the goods are using the special facilities like example car needs have the roads and the petrol stations. Yes, exactly. If you buying the car, it must and should want the petrol for moving in the roads, and also the roads also the very necessary. Without road, how to you can move, how to driving the cars. ಇಲ್ಲಿ ರೋಡ್ಗಳು ರಸ್ತೆಗಳು ಅಷ್ಟೇ ಮುಖ್ಯ ಆಗ್ತಾವ, ಅದೇ ರೀತಿಯಂಥ ಪೆಟ್ರೋಲ್ ಬಂಕ್ಗಳು ಕೂಡ ಅಷ್ಟೇ ಮುಖ್ಯವೆ. ಯಾಕಂದರೆ ನೀವು ಕಾರನ್ನು ಕೊಂಡ್ಕೊಳ್ತಾ ಇದ್ದೀರಂದರೆ ಅಲ್ಲಿ ರೋಡ್ಗಳಿರ್ಬೋದು, ಅಷ್ಟೇ ಅಲ್ಲದೆ ಪೆಟ್ರೋಲ್ ಬಂಕ್ಗಳು ಕೂಡ ಏನಿದೆ ಇರಲೇಬೇಕಾಗ್ತದೆ. ಅದಕ್ಕಾಗಿ ಅಂತಂದರೆ ಯೂಸ್ ಫೆಸಿಲಿಟೀಸ್, ಇಫ್ ದ ಸ್ಪೆಷಲ್ ಫೆಸಿಲಿಟೀಸ್ ಆರ್ ದಿ ವೆರಿ ನೆಸೆಸರಿ ಫಾರ್ ದಿ ಡ್ಯೂರೇಬಲ್ ಗೂಡ್ಸ್, ಲೈಕ್ ಎಕ್ಸಾಂಪಲ್ ಫಾರ್ ದಿ ಕಾರ್ ನೀಡ್ಸ್ ಟು ಹ್ಯಾವ್ ಅ ರೋಡ್ಸ್ ಆ್ಯಂಡ್ ಆಲ್ಸೋ ದಿ ಪೆಟ್ರೋಲ್ ಸ್ಟೇಷನ್ಸ್. ಇಲ್ಲಿ ಕಾರು ಕೂಡ ಏನಾಗ್ತದೆ ಅಂದರೆ ಅದು ಪೆಟ್ರೋಲ್ ಬಂಕ್ಗಳನ್ನು ಕೂಡ ಏನು ಮಾಡ್ತಾರೆ ಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಏನಾಗ್ತದೆ ಅಂದರೆ ಅದು ಇನ್ನೊಂದು ರೀತಿಯಾಗಿ ಏನಾಗ್ತದೆ ಅಂದರೆ ಅದು ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ತದೆ ಪಡ್ಕೊತಾ ಇರ್ತದೆ. ಆ್ಯಂಡ್ ಆಲ್ಸೋ ದಿ ನಾನ್ ಡ್ಯೂರೇಬಲ್ ಗೂಡ್ಸ್, ಇಲ್ಲಿ ಬಾಳಿಕೆ ಬರದಂಥ ಒಂದು ಸರಕುಗಳನ್ನು ಕೂಡ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ನೋಡಬೇಕಾಗ್ತದೆ. ಅಂದರೆ ಯಾಕಂದರೆ ಇಲ್ಲಿ ಬಾಳಿಕೆ ಬರುವಂಥ ಸರಕುಗಳು ಏನಾಗಿರ್ತಾವೆ ಅಂತಂದರೆ ಇಫ್ ದ ನಾನ್ ಡ್ಯೂರೇಬಲ್ ಗೂಡ್ಸ್ ಕ್ಯಾನ್ ಬಿ ಡಿಪೆಂಡ್ ಅಪಾನ್ ದಿ ಪಾಪ್ಯುಲೇಷನ್ ಆಫ್ ದಿ ಪೀಪಲ್, ಆ ಒಂದು ಜನರ ಒಂದು ಏನಾಗ್ತದೆ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಕೂಡ ಏನ್ಬಿಡ್ತಾರೆ ಡಿಪೆಂಡ್ ಆಗಿರ್ತದೆ. ಆ್ಯಂಡ್ ಆಲ್ಸೋ ದಿ if there are three factors are depend upon the non-durables goods. First one, the purchasing power. Second one is the demography and the price. If the demand for the non-durable goods can explain in the form of the equation D is
equal to D is nothing but the demand, F is nothing but the function, D is equal to function of Y plus D plus B. Y is indicates the disposable personal income. Personal income depend upon the personal income decided the purchasing power of the consumer. And D is the implies the demography. It is a D is the depend upon the population of the country or the population of the state. And the P is the stand for the price of the products. These three factors are the depend on the non-durable goods. And also the Y is nothing but the personal income. Personal, when a personal income increases, if a person purchasing power capacity can increases, otherwise if he cannot buying the more quantity of the non-durable goods. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅನುಭೋಗಿ ಬಾಳಿಕೆ ಬರೆದಂಥ ವಸ್ತುಗಳ ಬೇಡಿಕೆಗೆ ಅನುಭೋಗಿದಾರನು ಮೂರು ರೀತಿಯಲ್ಲಿ ಒಂದು ಅಂಶಗಳು ಕಾರಣ ಆಗ್ತವೆ. ಅದರಲ್ಲಿ ಕೊಂಡುಕೊಳ್ಳುವ ಸಾಮರ್ಥ್ಯ ಆಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು, ಅದೇ ರೀತಿ ವಸ್ತುವಿನ ಬೆಲೆಯು ಕೂಡ ಏನಾಗ್ತದೆ, ಈ ಮೂರು ರೀತಿಯಾದಂಥ ಅಂಶಗಳು ಕೂಡ ಕಾರಣ ಆಗ್ತಾ ಇದ್ದಾವೆ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಬಾಳಿಕೆ ಬರೆದಂಥ ವಸ್ತುಗಳನ್ನು ಏನು ಮಾಡ್ತೇವೆ ಸಮೀಕರಣ ರೂಪದಲ್ಲಿ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಡಿ ಇಸ್ಕ್ವಲ್ ಟು ಎಫ್ ಇಂಟು ವೈ ಪ್ಲಸ್ ಡಿ ಪ್ಲಸ್ ಪಿ. ವಾಯ್ ಅನ್ನೋದು ಡಿ ಅನ್ನೋದು ಏನಂತಂದ್ರೆ ಬೇಡಿಕೆ ಅನ್ನೋದು ಹೇಳ್ತದೆ. ವಾಯ್ ಅನ್ನೋದು ಒಬ್ಬ ವ್ಯಕ್ತಿಯ ಒಂದು ವೈಯಕ್ತಿಕ ಆದಾಯವನ್ನು ಕೂಡ ಏನು ಮಾಡಿ ಡಿಸ್ಪೋಸಿಬಲ್ ಇನ್ಕಮ್, ಅವನ ಒಂದು ಬಳಸುವಂಥ ಹಣವನ್ನು ಕೂಡ ಏನು ಮಾಡ್ತದೆ ಅಂದರೆ ಅವನ ಒಂದು ಆದಾಯವನ್ನು ಹೇಳ್ತದೆ. ಅದೇ ರೀತಿ ಡಿ ಅನ್ನೋದು ಏನಾಗ್ತದೆ ಜನಸಂಖ್ಯೆಯನ್ನು ಇಲ್ಲಿ ಮೆನ್ಷನ್ ಮಾಡ್ತದೆ. ಅದೇ ಪಿ ಅನ್ನೋದು ಏನಾಗ್ತದೆ ಅಂದರೆ ಬೆಲೆಯನ್ನು ನಿರ್ಧರಿಸಿ ಮಾಡ್ತದೆ. If nothing but if a person can buying the non-durable goods on the basis of the purchasing power and also the population and prices of the product. These three factors are decided the non-durable goods demand. ಇಲ್ಲಿ ಬಾಳಿಕೆ ಬರೆದಂಥ ವಸ್ತುಗಳನ್ನು ಏನು ಮಾಡ್ತಾವೆ ಅಂದರೆ ಒಬ್ಬ ವ್ಯಕ್ತಿಯ ಕೊಂಡುಕೊಳ್ಳುವ ಸಾಮರ್ಥ್ಯ ಆಗಿರ್ಬೋದು, ಅವನ ಒಂದು ವೈಯಕ್ತಿಕವಾದಂಥ ಆದಾಯ ಮತ್ತು ಆ ಒಂದು ವಸ್ತುವಿನ ಬೆಲೆಯ ಮೇಲೆ ಏನಾಗ್ತದೆ ನಿರ್ಧಾರ ಆಗ್ತದೆ. The durable and the perishable goods. Another demand distinction is between the durable and the perishable goods. Another distinction in the demand, durable and the perishable goods. Durable goods are those goods can be used more than once over a period of time. The durable goods can using the again and again. These goods can using the over a period of the time. The perishable goods are those goods which can use the only once. In case of the perishable goods, the goods then are consumed, where in case of the durable goods, their services are the consumers. If the perishable goods nothing but these goods cannot use for the over a period of time, these goods we can use only once. ಇಲ್ಲಿ ನಾವು ವಸ್ತುಗಳನ್ನು ಕೂಡ ಏನು ಮಾಡ್ತೀವಿ ಅಂದರೆ ವಿವಿಧ ರೀತಿಯಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ಕೂಡ ಬಗ್ಗೆ ಏನು ಮಾಡ್ತೀವಿ ಅಂದರೆ ನಾವು ಹೇಳಿದ್ದೀವಿ. ಇಲ್ಲಿ ಬಳಕೆ ಬರೋದಾಗಿರ್ಬೋದು ಅಥವಾ ಪೆರಿಷಬಲ್ ಗೂಡ್ಸ್, ಇಲ್ಲಿ ಪೆರಿಷಬಲ್ ಗೂಡ್ಸ್ಗೂ ಕೂಡ ಏನು ಮಾಡ್ತಾರೆ ಅಂದರೆ ಅದರ ರೀತಿಯಾದಂಥ ಒಂದು ಇಲ್ಲಿ ಪೆರಿಷಬಲ್ ಗೂಡ್ಸ್ ಆಗಿಬಿಡ್ತಾ ಅಂದರೆ ಲೈಕ್ ಪೆರಿಷಬಲ್ ಗೂಡ್ಸ್ ಇಸ್ ನಥಿಂಗ್ ಬಟ್ ದಿ equal to the durable goods, but perishable goods is different from the durable goods. But perishable goods can only use for the 1 or 2 days, but durable goods can using the 1 week or the 2 week. ಇಲ್ಲಿ ನಾವು ಬಳಕೆದಾರರ ವಸ್ತುಗಳು ಮತ್ತು ಏನಾಗ್ತದೆ ಅಂದರೆ ಇನ್ನಿತರ ಪೆರಿಷಬಲ್ ಗೂಡ್ಸ್ ಅಂತ ಏನಂತ ಕರಿತಾ ಇದ್ದೇವೆ ಅದನ್ನು ಕೂಡ ಏನಾಗ್ತದೆ ಭಾಳಷ್ಟು ಅವಧಿಗೂ ಕೂಡ ನಾವು ಇಲ್ಲಿ ಮಾಡೋಂದರೆ ಉಪಯೋಗ ಮಾಡ್ಬೋದು. ಇದು ಪೆರಿಷಬಲ್ ಗೂಡ್ಸ್ ಅಂತ ಏನು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ fruits, flowers, vegetables, fish, biscuit, these are also the perishable goods. Raw materials, oil and core, all the perishable goods in the category of the producer goods. ಇಲ್ಲಿ ನಾವು ಏನು ಮಾಡ್ತೇವೆ, ಪೆರಿಷಬಲ್ ಗೂಡ್ಸ್ ಅಂದರೆ ಹಾಲಿರ್ಬೋದು, ಹಣ್ಣು ತರಕಾರಿಗಳಾಗಿರ್ಬೋದು, ಈ ರೀತಿಯಾದಂಥ ವಸ್ತುಗಳು ಕೂಡ ಏನು ಮಾಡ್ತಾವೆ ಅಂದರೆ ಈ ರೀತಿಯಾದಂಥ ಒಂದು ಪೆರಿಷಬಲ್ ಗೂಡ್ಸಲ್ಲಿ ಕೂಡ ಏನು ಮಾಡ್ತಾವೆ ಅಂದರೆ ಇನ್ಕ್ಲೂಡ್ ಆಗ್ತಾ ಇರ್ತವೆ.
And next to industry demand and the company demand. What do you mean by the industry? Industry demand is the represent the total demand for the products of a particular industry. If the industry demand is nothing but it is one of the distinction of the demand. Industry demand represent the total demand for the products for the particular industry. ಒಂದು ನಿರ್ದಿಷ್ಟವಾದಂಥ ಕೈಗಾರಿಕೆಯು ತನಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳ ಒಂದು ಒಟ್ಟು ಬೇಡಿಕೆಗೆ ನಾವೇನಂತ ಕರಿತೀವಿ ಅಂದರೆ ಕೈಗಾರಿಕೆಯ ಒಂದು ಬೇಡಿಕೆ ಅಂತ ಕೂಡ ನಾವಿಲ್ಲಿ ಕರಿತಾ ಇದ್ದೇವೆ. ಯಾವುದೇ ಒಂದು ಉದ್ಯಮಿ ಸರಕುಗಳಿಗಿರುವಂಥ ಒಟ್ಟು ಬೇಡಿಕೆಯು ಕೂಡ ನಾವೇನಂತ ಉದ್ಯಮ ಬೇಡಿಕೆ ಅಂತ ಕೂಡ ಕರಿತಾ ಇದ್ದೇವೆ. ಇಂಡಸ್ಟ್ರಿ ಡಿಮಾಂಡ್ ಇಸ್ ನಥಿಂಗ್ ಬಟ್ ದ ಟೋಟಲ್ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಆಫ್ ಅ ಪರ್ಟಿಕ್ಯುಲರ್ ಇಂಡಸ್ಟ್ರಿ. ಒಂದು ನಿರ್ದಿಷ್ಟವಾದಂಥ ಉದ್ಯಮಿಗಳಿಗೆ ಒಂದು ನಿರ್ದಿಷ್ಟವಾದ ಉದ್ಯಮಿಗೆ ಇರುವಂಥ ಸರಕುಗಳಿರುವಂಥ ಒಟ್ಟು ಬೇಡಿಕೆಗೆ ನಾವು ಏನಂತ ಕರಿತೀವಿ ಉದ್ಯಮಿ ಬೇಡಿಕೆ ಅಂತ ಕರಿತಿದ್ದೇವೆ. ಯಾವುದಾದರೂ ಒಂದು ನಿರ್ದಿಷ್ಟವಾದಂಥ ಕೈಗಾರಿಕೆಯಲ್ಲಿರುವ ಒಟ್ಟು ಸರಕುಗಳಿಗಿರುವಂಥ ಬೇಡಿಕೆಗೆ ನಾವೇನಂತ ಕರಿತೀವಿ ಅಂದರೆ ಉದ್ಯಮಿ ಬೇಡಿಕೆ ಅಂತ ಕರಿತಾ ಇದ್ದೇವೆ. ಇಟ್ ಶೋಸ್ ದಿ ಕ್ವಾಂಟಿಟಿ ಆಫ್ ದ ಸರ್ಟನ್ ಪ್ರಾಡಕ್ಟ್ ಡಿಮಾಂಡೆಡ್ ಬೈ ಆಲ್ ಫರ್ಮ್ಸ್ ಇನ್ ದ ಇಂಡಸ್ಟ್ರಿ. ಇಫ್ ದ quantity of these certain products we can also demanded for the all firms in the industries. The nothing but if the all firms of the industry can demanded the only certain demand for the product, because they can producing the only few amount of the goods or the quantity of goods, that's why they can only demand for the certain ಫರ್ಮ್ಸ್ ಇನ್ ದ ಇಂಡಸ್ಟ್ರಿ. ಆ ಒಂದು ಕೈಗಾರಿಕೆಯಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಸರಕುಗಳಿಗೆ ಮಾತ್ರ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಪ್ರಮಾಣದಷ್ಟು ಏನು ಮಾಡ್ತಾರೆ ಅಂದರೆ ಬೇಡಿಕೆಯನ್ನು ಕೊಡ್ತಾರೆ. ಯಾಕಂದರೆ ಆ ಕೈಗಾರಿಕೆಯಲ್ಲಿ ಎಷ್ಟು ಪ್ರಮಾಣದ ಸರಕುಗಳನ್ನು ತಯಾರಿಸ್ತಾ ಇರ್ತಾರೆ ಅದರ ಮೇಲೆ ಏನಾಗ್ತದೆ ಅಂದರೆ ಅದು ನಿರ್ಧಾರಿತವಾಗ್ತಾ ಇರ್ತದೆ. If suppose example, the total quantity of sugar demanded from the all sugar factories in the country constitute and the industry demand. If the all sugar factories in a country can demand for the sugar, if the nothing but that industry can only producing the sugar, that's why the total demand for the sugar from all sugar factories in the country. ಇಲ್ಲಿ ಎಲ್ಲ ಕೈಗಾರಿಕೆಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಸಕ್ಕರೆಯನ್ನು ಮಾತ್ರ ಏನು ಮಾಡೋದು ಉತ್ಪಾದನೆ ಮಾಡೋದ್ರಿಂದ ಅವೆಲ್ಲವೂ ಕೂಡ ಏನು ಮಾಡ್ತಾವೆ ಅಂದರೆ ಸಕ್ಕರೆಗೆ ಉದ್ಯಮಿಗಳ ಒಂದು ಕೈಗಾರಿಕೆಗಳಿಂದ ಅವು ಏನು ಮಾಡ್ತವೆ ಸಕ್ಕರೆಗೆ ಮಾತ್ರ ಏನು ಮಾಡ್ತವೆ ಅಂದರೆ ಬೇಡಿಕೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತವೆ. ನೆಕ್ಸ್ಟ್ ವಿ ಕ್ಯಾನ್ ಸ್ಟಡಿ ದಿ ಕಂಪ್ನಿ ಡಿಮಾಂಡ್. ದ ಕಂಪ್ನಿ ಡಿಮಾಂಡ್ ಆನ್ ದಿ ಅದರ್ ಹ್ಯಾಂಡ್ ಇಟ್ ಇಸ್ ಅ ಡಿಮಾಂಡ್ ಫಾರ್ ದಿ ಪ್ರಾಡಕ್ಟ್ಸ್ ಆಫ್ ಅ ಪರ್ಟಿಕ್ಯುಲರ್ ಕಂಪ್ನಿ. If the particular company can demand for the particular products, ಇಲ್ಲಿ ಕಂಪನಿಯ ಬೇಡಿಕೆ ಅಂದರೆ ಆ ಒಂದು ಕಂಪನಿಯ ಒಂದು ನಿರ್ದಿಷ್ಟವಾದಂಥ ವಸ್ತುಗಳಿಗೆ ಏನು ಮಾಡ್ತಾರೆ ಬೇಡಿಕೆಯನ್ನು ಮಾಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ದ ಡಿಮಾಂಡ್ ಫಾರ್ ಶುಗರ್ ಪ್ರೊಡ್ಯೂಸ್ ಬೈ ದಿ ಶುಗರ್ ಫ್ಯಾಕ್ಟ್ರಿ ಅಟ್ ಸಂಕೇಶ್ವರ್. ಇಫ್ ದ ಶುಗರ್ ಫ್ಯಾಕ್ಟ್ರಿ ಓನ್ಲಿ ಪರ್ಟಿಕ್ಯುಲರ್ ಕಮ್ಯುನಿಟಿ ನಥಿಂಗ್ ಬಟ್ ದಿ ಶುಗರ್, ದೇ ಕ್ಯಾನ್ ಓನ್ಲಿ ಪ್ರೊಡ್ಯೂಸಿಂಗ್ ದಿ ಶುಗರ್, ದ್ಯಾಟ್ಸ್ ವೈ ಕಂಪನಿ ಡಿಮಾಂಡೆಡ್ ನಥಿಂಗ್ ಬಟ್ ದಿ ಇಫ್ ದ demand for the products of a particular company. If the particular company demand, the company demand is nothing but the particular company can demand for the some products is called as the company demand. And also the company and industry demand can the ಸಿಗ್ನಿಫಿಕೆನ್ಸ್ ಇನ್ ದಿ ಡಿಮಾಂಡ್ ಅನಲೈಸಿಸ್. ಇಲ್ಲಿ ನಾವು ಕಂಪನಿಯ ಬೇಡಿಕೆ ಅಂದರೆ ಒಂದು ನಿರ್ದಿಷ್ಟವಾದಂಥ ಕಂಪನಿಯು ಕೆಲವೊಂದಿಷ್ಟು ಸರಕುಗಳಿಗೆ ಮಾತ್ರ ಏನು ಮಾಡ್ತಾರೆ ಡಿಮಾಂಡ್ ಮಾಡ್ತದೆ, ಆ ವಸ್ತುಗಳನ್ನು ಮಾತ್ರ ಏನು ಮಾಡ್ತದೆ ಅದಕ್ಕೂ ಬೇಡಿಕೆ ಮಾಡ್ತದೆ. ಇದಕ್ಕೆ ನಾವೇನು ಕರೀತೀವಿ ಅಂದರೆ ಕಂಪನಿಯ ಬೇಡಿಕೆ ಅಂತ ಕರಿತಾ ಇದ್ದೇವೆ. ಇಫ್ ದ industry demand as well as the company demand as the interrelationship between both the demand is a significance in the demand analysis. In the time of the demand analysis, company industry and the industry demand both are the interrelationship, because if the sugar factories and industries are both are interrelated, if the companies are also the direct relationship to the
ಇಂಡಸ್ಟ್ರಿ ಡಿಮಾಂಡ್. ಇಲ್ಲಿ ಕೈಗಾರಿಕೆ ಬೇಡಿಕೆ ಮತ್ತು ಕಂಪನಿ ಬೇಡಿಕೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹೊಂದಿರ್ತವೆ. ಯಾಕಂದರೆ ಯಾವಾಗ ಒಂದು ಸಕ್ಕರೆಯನ್ನು ಕೈಗಾರಿಕೆಗಳು ಕಳಿಸ್ತಾವೆ ಆ ಒಂದು ಸಕ್ಕರೆಯನ್ನು ಏನು ಮಾಡ್ತವೆ ಅಂದರೆ ಕಂಪನಿಗಳು ಏನು ಮಾಡ್ತಾವೆ ಅಂದರೆ ಅದರದೇ ಆದಂಥ ನೇಮನ್ನು ಅದರದೇ ಆದಂಥ ಹೆಸರನ್ನು ಕೊಟ್ಟು ಏನು ಮಾಡ್ತಾವೆ ಅಂದರೆ ಇಲ್ಲಿ ಉತ್ಪಾದಿಸಿರುತ್ತವೆ.